ಇವತ್ತು ಆರೋಗ್ಯ ಇಲಾಖೆ ಒಂದ್ ರೀತಿ ರೋಗ ಪೀಡಿತ ಇಲಾಖೆ ಆಗೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಆರೋಗ್ಯ ಇಲಾಖೆ ರೋಗ, ಅದಕ್ಕೆ ರೋಗ ಬಂದ್ಬಿಟ್ಟಿದೆ. ಸಾಮಾನ್ಯವಾಗಿ ಈ ತರ ಘಟನೆ ಆದಾಗ ಫಸ್ಟ್ ಮಂತ್ರಿಗೆ ಕನ್ಸರ್ನ್ ಇರ್ಬೇಕು, ಅದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಮಂತ್ರಿ ಹೋಗ್ಬೇಕು. ಇಲ್ಲಿ ಮಂತ್ರಿ ಹೋಗ್ಲೇ ಇಲ್ಲ. ನಾನ್ ಮೊದ್ಲು ಹೋದೆ, ನಾನು ಮಂತ್ರಿ ಹೋಗಿದ್ದು 6 ದಿನ ಆದ್ಮೇಲೆ. ಅಂದ್ರೆ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದೆಯಾ, ಅದಕ್ಕೆ ಹೇಳಿದ್ದು ಅನಾರೋಗ್ಯದ ಇಲಾಖೆ ಔಟಿದೆ. ಒಂದ್ ರೀತಿ ಅಧಿಕಾರಿಗಳಂತೂ ಕೂಡ ಒಬ್ಬರ ಮೇಲೆ ಒಬ್ಬರು ಆಗ್ತಾ ಇದ್ದಾರೆ. ಬಳ್ಳಾರಿಗೆ ಹೋಗಿ ಭೇಟಿ ಮಾಡಿದಾಗ ಅಲ್ಲಿ ಎಲ್ಲಾ ಡಾಕ್ಟರ್ಗಳನ್ನ ಕರೆದಿದ್ದೆ. ಆಸ್ ಎ ವಿರೋಧ ಪಕ್ಷ ನಾಯಕ ನಾನು ಹೋದಾಗ ಎಲ್ಲ ಬಂದಿದ್ರು. ಅವ್ರನ್ನೆಲ್ಲ ಕೂತಿಸಿ ನಾನು ಮಾತಾಡಿದೆ. ಅವರು ತಪ್ಪು ಒಪ್ಕೊಂತ ಇಲ್ಲ. ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ ನಮ್ದೇನು ತಪ್ಪಿಲ್ಲ, ಇದರಲ್ಲಿ ಮೆಡಿಸಿನ್ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಕೇಳಿದ್ರೆ, ಡ್ರಗ್ ಲಾಜಿಸ್ಟಿಕ್ ಅವ್ರು ಕೇಳಿದ್ರೆ, ಸರ್ ನಾನು ಬಂದೇ 2 ತಿಂಗಳಾಗೈತೆ, ನನ್ನೇ ಸಸ್ಪೆಂಡ್ ಮಾಡವ್ರೆ, ನಾನು ದಲಿತರು ಅಂತ ಹೇಳಿ. ನಾನು ಬಂದ್ 2 ತಿಂಗಳಾಗೈತೆ, 6 ತಿಂಗಳಿಂದ ಈ ಮೆಡಿಸಿನ್ ಸರಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಕೊಟ್ಟ ಮೇಲೂ ಕೂಡ ನನ್ನ ಸಸ್ಪೆಂಡ್, ನಾನೇನು ಇದ್ರ ಪಾತ್ರಧಾರನೆ ಅಲ್ಲ ನಾನು ಅಂತ. ಸರ್ಕಾರಕ್ಕೇನು ಯಾರೋ ಒಬ್ಬ ಬಲಿ ಪಶು ಬೇಕಾಗಿತ್ತು, ಒಂದು ಬಲಿ ಪಶು ಬೇಕಾಯ್ತು, ಆ ಬಲಿ ಪಶುನ ಕೊಡ್ಬೇಕಷ್ಟೇ. ಅದು ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದ್ದಿದ್ರೆ ಇದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆಯನ್ನ ಮಾಡಬೇಕಾಯ್ತು. ಒಂದಲ್ಲ ಎರಡಲ್ಲ, 16 ಔಟಿದೆ ಘಟನೆ. ಅದರಿಂದ ಇವತ್ತು ಒಂಥರ ಜನರ ಬದುಕಿಗೆ ಗ್ಯಾರಂಟಿ ಇಲ್ದಂಗ ಆಗೋದು. ಜನರ ಬದುಕಿಗೆ ಗ್ಯಾರಂಟಿ ಇಲ್ಲ. ಒಂದ್ ರೀತಿ ನಕಲಿ ವೈದ್ಯರ ಒಂದು ಹಾವಳಿ ಬೇರೆ, ಅದನ್ನ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಅವರು ಎಲ್ಲೂ ರೈಡ್ ಮಾಡ್ತಾ ಇಲ್ಲ. ಆರೋಗ್ಯ ಸಚಿವನಾಗಿದ್ದಾಗ, ತಾವು ಆಗಿದ್ದಾಗ ನಾನು ಒಂದು 20 ಕಡೆ ರೈಡ್ ಮಾಡಿದ್ದೀನಿ. ಒಂದಿನ ದಾವಣಗೆರೆಗೆ ಹೋದಾಗ ಒಂದು 50 ಜನನ ಒಂದೇ ರಿಸರ್ವ್ ವ್ಯಾನ್ ತರಿಸಿ ತುಂಬಿ ಎಲ್ಲಾನು ಜೈಲ್ ಕಳಿಸಿದ್ದೀನಿ ನಾನು. ಈ ತರದ ಒಂದು ಆಕ್ಟಿವ್ನೆಸ್ ಇವತ್ತು ಇಲಾಖೆಯಲ್ಲಿ ಕಾಣ್ತಾ ಇಲ್ಲ. ನೋಡಿ, ತಮಗೂ ಕಣ್ಣೀರು ಬರುವಂತ ಘಟನೆ ಇದು. ರೋದನ ಮಾಡ್ತಾ ಇದಾರೆ, ಎಲ್ಲ ಬಡವರೇ ಸರ್, ಯಾರು ಸಾಹುಕಾರ ಇಲ್ಲ, ಎಲ್ಲ ಬಡವರೇ. ನೋಡಿ ಅಳ್ತಾ ಇದಾರೆ, ರೋದನ ಮಾಡ್ತಾ ಇದಾರೆ. ಅವ್ರಿಗೆ ಪರಿಹಾರ ಕೊಡಕ್ ಆಗ್ತಾ ಇಲ್ಲ. ನಾನು ಹೇಳಿದ್ರೆ ಕೋಪ ಮಾಡ್ಕೊಂತಾರೆ. ಫಸ್ಟ್ ಕೋಪ ಮಾಡ್ಕೊಳ್ಳೋದೇ ನಮ್ಮ ಪ್ರಿಯಾಂಕಾ ಅವರು. ನಿಜ ಹೇಳ್ತೀನಿ ನೋಡಿ, ಕೋಪ ಮಾಡ್ಕೊಳ್ಳಲ್ಲ. ನೋಡಿ, ಇವ್ರಿಗೆ ಫಸ್ಟ್ 2 ಲಕ್ಷ ಕೊಟ್ರು, ವಯನಾಡಿಗೆ 15 ಲಕ್ಷ ಕೊಟ್ರು. ಆನೆ ತುಳಿತಕ್ಕೆ ವಯನಾಡಿಗೆ 15, ಇಲ್ಲಿ ಇವ್ರಿಗೆ 2 ಲಕ್ಷ ಕೊಟ್ರು. ಇದು ತಾರತಮ್ಯ ಅಂತ ನಾನು ಹೇಳೋದು. ಇದನ್ನ ತಾರತಮ್ಯ ಈ ತರ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಇರ್ತಕ್ಕಂಥದ್ದು ಅಧ್ಯಕ್ಷರೇ.